ನೀವು ಈಗ ಮೂಢ ಹಗರಣ ಆಯ್ತು, ಅದು ಅವ್ಯವಹಾರ ಆಗ್ಲಿಲ್ವಾ? ವಾಲ್ಮೀಕಿ ಹಗರಣ ಆಯ್ತು, ಅವ್ಯವಹಾರ ಆಗಿಲ್ವಾ? ಅದು ಬೋವಿ ಹಗರಣ ಆಯ್ತು, ಅವ್ಯವಹಾರ ಆಗಿಲ್ವಾ? ಈ ಕಸ ಗುಡಿಸೋ ಯಂತ್ರ 86 ಲಕ್ಷದ್ದು 2.5 ಕೋಟಿಗೆ ತಗಂತ ಇದ್ದೀರಾ, ಅದು ಅವ್ಯವಹಾರ ಅಲ್ವಾ? ಅಧಿಕಾರಿಗಳು ಈಗ ಜೈಲಲ್ಲಿ ಯಥೇಚ್ಛವಾಗಿ ನಡೀತಾ ಇದೆಯಲ್ಲ, ಟೆರರಿಸ್ಟ್ ಮೊಬೈಲ್ಗಳು, ಅದು ಅವ್ಯವಹಾರ ಅಲ್ಲ? ದುಡ್ಡು ಯಾರು ಕೊಡ್ತಾರೆ? ಯಾರಿಗ ಹೋಗ್ತಾ ಇದೆ ದುಡ್ಡು? ಯಾರು ಕೊಡ್ತಾ ಇದ್ದಾರೆ ಮೊಬೈಲ್? ಅವ್ಯವಹಾರ ಅಲ್ವಾ? ನಿಮ್ಮ ಸರ್ಕಾರ ಬಂದ ಮೇಲೆ ದಿನನಿತ್ಯ ಪರ್ಸೆಂಟೇಜ್, ಬಿಲ್ಡಿಂಗ್ ಪ್ಲಾನ್ಗೂ ಪರ್ಸೆಂಟೇಜು, ಓಸಿ ಕೊಡೋಕ್ಕೂ ಪರ್ಸೆಂಟೇಜು, ಸಿಸಿ ಕೊಡೋಕ್ಕೂ ಪರ್ಸೆಂಟೇಜು. ಕಾಂಟ್ರಾಕ್ಟರ್ ನಾವಲ್ಲ, ಲೋಕಾಯುಕ್ತ ಬಿಡಿ, ಕಾಂಟ್ರಾಕ್ಟರ್ ಹೇಳಿದಾರಲ್ಲ, ಹಿಂದೆ ಇದ್ದಿದ್ದು ಬಿಜೆಪಿ ಸರ್ಕಾರನೇ ಮೇಲೂ, ಈಗ ಅದರ ಡಬಲ್ ಔಟ್ ಇದೆ ಅಂತ ಹೇಳಿದಾರಲ್ಲ ಕಾಂಟ್ರಾಕ್ಟರ್ಗಳು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಆಗಿ ಅನ್ಅಫಿಷಿಯಲ್ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗೆ ಲೆಟರ್ ಬರೆದಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದಿದ್ದಾರೆ, ಉಪಮುಖ್ಯಮಂತ್ರಿ ನಾನೇನು ಹೇಳಿದ್ನ ಅವ್ರಿಗೆ? ಅದನ್ನು ಹೇಳಿ 2019 ಅಂತ. ಈ ಕಾಂಟ್ರಾಕ್ಟರ್ಗಳೆಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ, ಭ್ರಷ್ಟಾಚಾರ ಕಮಿಷನ್ 60% ಅಂತ ಮಾಡಿದ್ದಾರೆ ಕಾಂಟ್ರಾಕ್ಟರ್. ಅದು ಯಾವಾಗೊಂದು ಹೋಗಾರೆ? ಅದನ್ನು ಅಶೋಕನ್ ತಿಳುವಳಿಕೆ ಇಲ್ಲ, ಅದು 2019 ಹೇಳ್ತೀರಂಗೆ. ಈಗ ನ್ಯಾಯಮೂರ್ತಿ ವೀರಪ್ಪನವರೇ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ಹೊತ್ತು ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ, ದೇಶದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದೀನಿ. ಹೀಗಾಗಿ ಇದನ್ನು ಮಾತ್ರ ರಿಸ್ಟ್ರಿಕ್ಟೆಡ್ ಮಾಡಿ ತಪ್ಪಾಗಿ ಅರ್ಥೈಸೋದು ಬೇಡ, ಸ್ವಾರ್ಥಕ್ಕೆ ಬಳಕೆ ಮಾಡಬಾರ್ದು. ನಾನು ಇಡೀ ದೇಶದಲ್ಲಿ ಆಗ್ತಾ ಇರುವಂತದ್ದು ಮಾತಾಡಿದೀನಿ. 79 ವರ್ಷದ ಎಲ್ಲಾ ಸರ್ಕಾರಗಳು ಭ್ರಷ್ಟಾಚಾರ ಮಾಡಿದೆ ಅನ್ನೋದು ನನ್ನ ಮಾತನಾಡ್ತಾ ಆತರ ಹೇಳಿರುವಂತದ್ದು ಅಂತ ಹೇಳ್ತಿದ್ದಾರೆ ಸರ್ ಅವರು. ಎಲ್ಲಾ ಸರ್ಕಾರಗಳು ಅಂತ ಹೇಳಿದಾರಲ್ಲ, ಸಿದ್ದರಾಮಯ್ಯನವ್ರು ಯಾಕೆ ಬಿಜೆಪಿ ಸರ್ಕಾರನೇ ಅಂತ ಯಾಕೆ ಹೇಳ್ತಾವ್ರೆ? ಪರ್ಟಿಕ್ಯುಲರ್ ಆಗಿ ಬಿಜೆಪಿ ಸರ್ಕಾರನೇ ಅಂತ ಯಾಕೆ ಹೇಳ್ತಾವ್ರೆ ಸಿದ್ದರಾಮಯ್ಯನವರು? ಅಲ್ಲ, ಸಿದ್ದರಾಮಯ್ಯ ಹೇಳಿಲ್ಲಲ್ಲ. ಸಿದ್ದರಾಮಯ್ಯ ಬಿಜೆಪಿ ಮಾತ್ರ 2019 ಅಂತ ಹೇಳ್ತಾವ್ರಲ್ಲ. ವೀರಪ್ಪನವರು 19 ಅಂತ ಹೇಳಿದಾರ? ಅವ್ರು ನಾವು ಎಲ್ಲ ದೇಶದ್ದೇ ಹೇಳಿದೀನಿ ಅಂತ ಹೇಳಿದಾರಲ್ಲ. ಸಿದ್ದರಾಮಯ್ಯನವ್ರು ಹೆಂಗ್ ಹುಡುಕಿದ್ರು 19 ಅಂತ? ಈಗ ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ದಾರೆ, ಅಶೋಕ್ ಯಾವ ಕಾಲದ್ದು ಅಂತ ಹೇಳ್ತಾರೋ ಗೊತ್ತಿಲ್ಲ, ಅವ್ರ ಕಾಲದ್ದು ಅಂತ ಓದ್ಕೊಳಕ್ ಹೇಳಿ ಅಂತ ಹೇಳಿದ್ದಾರೆ. ಪ್ರಪಂಚಕ್ಕೆ ಗೊತ್ತಿರೋದು ಯಾವ ಕಾಲ ಅಂತ. ಭೂತಕಾಲ ಭವಿಷ್ಯತ್ ಕಾಲ ಅಲ್ಲ, ಈಗ ನಡೀತಾ ಇರೋ ಕಾಲದ್ದೇ ಅವ್ರು ಹೇಳಿರೋದು. ಯಾವ ಕಾಲದಲ್ಲಿ ಹೇಳಿರೋದು? ಈ ಕಾಲದಲ್ಲೇ ಹೇಳಿರೋದು. ಅವ್ರು ಹೇಳಿರೋದು 2-3 ದಿನದಿಂದೆ. ನಾವು ಬರ್ಕಣಕ್ ರೆಡಿ ಇದ್ದೀರಿ. ನಾವು ಮೂಢ ಹಗರಣನೂ ಹಿಂದಿನ ಕಾಲದಲ್ಲಿ ನಡೆದಿದ್ದು, ವಾಲ್ಮೀಕಿ ಹಗರಣನೂ ಹಿಂದಿನ ಕಾಲದಲ್ಲಿ ನಡೆದಿದ್ದು. ಡಿ ಕೆ ಶಿವಕುಮಾರ್ ಹೇಳಿದ್ರೆ ಬರ್ಕಂತೀರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದಕ್ಕೇನು ವೀರಪ್ಪನವರು ಇಂಡಿಯಾದಲ್ಲಿ ಸರ್ವೆ ಆಗಿದೆ, ಸರ್ವೆ ವಿಚಾರ ನಾನು ಹೇಳಿರೋದು. ಯಾವ ಸರ್ಕಾರ ಅಂತ ನಾನು ಕೂಡ ಹೇಳಿಲ್ಲ. ನನ್ನ ಹೇಳಿಕೆಯನ್ನ ರಾಜಕಾರಣಿಗಳು ಬಳಸ್ಕೊಂಡಿದ್ದಾರೆ ಸ್ವಾರ್ಥಕ್ಕೆ. ಯಾವ ಸರ್ಕಾರ ಅಂತ ನಾನು ಹೇಳಿಲ್ಲ. ಕರಪ್ಷನ್ ಆಫ್ ಸರ್ವೆ ಆಫ್ ಇಂಡಿಯಾ ಸರ್ವೆಯನ್ನು ಅಷ್ಟೇ ನಾನು ಹೇಳಿದ್ದೀನಿ ಅಂತ. ನೋಡಿ, ಅವರು ನಾವು ಯಾವುದನ್ನು ಬಳಸ್ಕೊಳೋ ಅಂತ ಪರಿಸ್ಥಿತಿ ನಮ್ಗೇನಿಲ್ಲ. ಅವರು ಹೇಳಿರೋಂಥದ್ದು 2 ದಿನದಿಂದ ಹೇಳಿರೋದ್ರಿಂದ, ಅದು ಕರ್ನಾಟಕದಲ್ಲಿ ಹೇಳಿರೋದ್ರಿಂದ, ಅದು ಕರ್ನಾಟಕಕ್ಕೆ ಅಂತ ಜನಕ್ಕೆ ಅರ್ಥ ಆಗಿದೆ. ಎಲ್ಲಾ ಮಾಧ್ಯಮದಲ್ಲೂ ಎಲ್ಲಾ ಪತ್ರಿಕೆಯಲ್ಲೂ ಬಂದಿರೋದು ಹಂಗೆ, ಇದು ರೀಸೆಂಟ್ ಇಲ್ಲೇ ಅನ್ನೋ ತರ ಅರ್ಥದಲ್ಲೇ ಬಂದಿರೋದು. ಎಲ್ಲೂ ಕೂಡ ಇದು ದೇಶದ್ದು ಅಂತ ಎಲ್ಲೂ ನಾನು ಓದಿಲ್ಲ, ದೇಶದ್ದಂತೆ ಎಲ್ಲೂ ಓದಿಲ್ಲ ನಾನು. ಸರ್ವೆ ಬಂದಿದೆ ಅಂತಾನು ಎಲ್ಲೂ ಓದಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಂಗೇನ ಡೌಟ್ ಇದ್ರೆ ಯಾರು ಪತ್ರಿಕೆ ಬರೆದ್ರು ಅವ್ರನ್ನೆಲ್ಲ ಕೇಳಿ, ಪತ್ರಿಕೆಯವ್ರನ್ನ ಎಲೆಕ್ಟ್ರಾನಿಕ್ ಕೇಳಿ, ಯಾಕಪ್ಪ ಹಿಂಗ್ ಬರ್ದೆ ಅಂತ ಕೇಳಿ ಅವ್ರು ಉತ್ತರ ಕೊಟ್ಕೊಂತಾರೆ. ಅದಕ್ಕೆ ನಂದು ರಾಂಗ್ ಅಡ್ರೆಸ್, ನಾನು ಕೇಳಿದ್ರೆ ಏನು ಉಪಯೋಗ ಇಲ್ಲ.